ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಾಗಿರುವಂತಹ ದರ್ಶನ್, ಪವಿತ್ರಗೌಡ ಸೇರಿದಂತೆ ಒಟ್ಟು 17 ಜನ ಇವತ್ತು ಕೋರ್ಟ್ ಹಾಲಿಗೆ ಹಾಜರಾಗಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ನವೆಂಬರ್ 10ರಿಂದ ಆರಂಭ ಆಗುತ್ತೆ. ದೋಷಾರೋಪ ಹೊರಿಸಿ ಟ್ರಯಲ್ ನಿಗದಿ ಮಾಡಿದ್ರು ಜಡ್ಜ್. 64ನೇ ಸಿಸಿಎಚ್ ಕೋರ್ಟ್ ಜಡ್ಜ್ IP ನಾಯ್ಕ್ ಅವರಿಂದ ನಿಗದಿಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದೋಷಾರೋಪ ನಿಗದಿಯಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ತಮ್ಮ ಮೇಲಿನ ಆರೋಪಗಳನ್ನು ನಿರಾಕರಣೆ ಮಾಡಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನೋದು ಗೊತ್ತಾಗ್ತಾ ಇದೆ. ತಾವು ಕೊಲೆಗಡುಕರಲ್ಲ ಅಂತ ದರ್ಶನ್ ಮತ್ತು ಪವಿತ್ರಗೌಡ ಹೇಳಿದ್ದಾರೆ ಜಡ್ಜ್ ಮುಂದೆ. ದೋಷಾರೋಪ ಓದ್ತಾ ಇದ್ದಂತೆ ಆರೋಪಿಗಳು ಸುಳ್ಳು ನಾವು ಕೊಲೆಗಡುಕರಲ್ಲ, ನಾವು ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡೇ ಇಲ್ಲ ಅಂತ ಜಡ್ಜ್ ಮುಂದೆ ಹೇಳಿದರು. ಹಾಗಾದರೆ ವಾಟ್ ನೆಕ್ಸ್ಟ್? ಈ ವಿಚಾರಣೆ ನವೆಂಬರ್ 10 ಅಂದರೆ ಮುಂದಿನ ಸೋಮವಾರಕ್ಕೆ ಈಗ ಜಡ್ಜ್ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಮುಂದಿನ ಸೋಮವಾರ ಟ್ರಯಲ್ ನಡೀತದೆ, ಟ್ರಯಲ್ ಆರಂಭ ಆಗ್ತದೆ. ಇವತ್ತೇನಾದರೂ ಅವರು ಹೌದು ನಾವು ಕೊಲೆ ಮಾಡಿದ್ದು ನಿಜ ಅಂತ ಎಲ್ಲಾದರೂ ಅವರು ಒಪ್ಕೊಂಡಿದ್ರೆ ಅವರಿಗೆ ಶಿಕ್ಷೆ ಪ್ರಕಟ ಆಗ್ತಿತ್ತು. ಆದರೆ ನಾವು ಕೊಲೆ ಮಾಡಿಲ್ಲ, ನಾವು ಕೊಲೆಗಡುಕರಲ್ಲ, ಚಿತ್ರದುರ್ಗದ ರೇಣುಕಾಸ್ವಾಮಿನ ನಾವು ಹತ್ಯೆ ಮಾಡೇ ಇಲ್ಲ ಅಂತ ದರ್ಶನ್, ಪವಿತ್ರಗೌಡ ಆ್ಯಂಡ್ 17 ಜನರು ಅದನ್ನೇ ಹೇಳಿದರು. ಟ್ರಯಲ್ ನಿಗದಿ ಹಿನ್ನೆಲೆಯಲ್ಲಿ ವಕೀಲರ ಜೊತೆ ಮಾತನಾಡಲಿಕ್ಕೂ ಜಡ್ಜ್ ಅವಕಾಶವನ್ನು ಕೊಟ್ಟಿದ್ರು. ಆರೋಪಿಗಳು ವಕೀಲರ ಜೊತೆ ಮಾತನಾಡಲಿಕ್ಕೆ ಜಡ್ಜ್ ಅವಕಾಶವನ್ನು ಕೊಟ್ಟಿದ್ರು. ವಕೀಲರ ಜೊತೆ ಮುಂದಿನ ಪ್ರಕ್ರಿಯೆಗಳ ಕುರಿತು A2 ಆರೋಪಿ ದರ್ಶನ್ ಚರ್ಚೆ ಮಾಡಿದ್ದಾರೆ. ಮುಚ್ಚಿದ ಕೋರ್ಟ್ ಹಾಲ್ನಲ್ಲಿ ವಕೀಲರ ಜೊತೆ ದರ್ಶನ್ ಮಾತುಕತೆ ಮಾಡಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗಿಗೆ ಡವಡವ ಶುರುವಾಗಿದೆ. ಪವಿತ್ರಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ಸಹ ತಮ್ಮ ವಕೀಲರ ಜೊತೆ ಚರ್ಚೆ ಮಾಡಿದ್ದಾರೆ. ಟ್ರಯಲ್ ನಿಗದಿಯಾಗಿರುವ ಹಿನ್ನೆಲೆಯಲ್ಲಿ ವಕೀಲರ ಜೊತೆ ಮಾತನಾಡಲಿಕ್ಕೆ ಅವಕಾಶ ಕೂಡ ಜಡ್ಜ್ ಮಾಡಿಕೊಟ್ರು. ಆರೋಪಿಗಳು ವಕೀಲರ ಜೊತೆ ಮಾತನಾಡಲಿಕ್ಕೆ ಅವಕಾಶವನ್ನು ಜಡ್ಜ್ ಮಾಡಿಕೊಟ್ಟಿರೋದ್ರಿಂದ ಮುಂದೇನು ಮಾಡಬೇಕು, ಮುಂದಿನ ಪ್ರಕ್ರಿಯೆಗಳಿಗೆ ನಾವು ಯಾವ ರೀತಿಯಾಗಿ ಸಜ್ಜುಗೊಳ್ಬೇಕು ಅನ್ನುವಂಥದ್ದು ಕೂಡ ಈಗ ದರ್ಶನ್ಗೆ ಮತ್ತಷ್ಟು ಈಗ ಟೆನ್ಷನ್ ಈಗ ಶುರುವಾಗ್ತಾ ಇದೆ. ಯಾಕಂದರೆ ಮುಂದಿನ ವಾರದಿಂದ ಟ್ರಯಲ್ ಶುರುವಾಗ್ತಾ ಹೋಗ್ತದೆ. ಅಂದರೆ ಸಾಕ್ಷಿಗಳನ್ನು ಮುಂದಿಡ್ತಾರೆ ಕೋರ್ಟ್ ಮುಂದೆ. ಸರ್ಕಾರದ ಪರವಾಗಿರುವಂತಹ ವಕೀಲರು ಸಾಕ್ಷಿಗಳನ್ನು ಮುಂದಿಡ್ತಾರೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ರಾಜರಾಜೇಶ್ವರಿ ನಗರದ ಶೆಡ್ಗೆ ಕರ್ಕೊಂಡು ಬಂದಲ್ಲಿಂದ ಹಿಡಿದು ಆತನ ಮೇಲೆ ಹಲ್ಲೆ ಮಾಡಿರೋದ್ರಿಂದ ಹಿಡಿದು ಆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರ ಒಂದಿಷ್ಟು ಸಾಕ್ಷಿಗಳನ್ನು ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮೊಬೈಲ್ಗಳನ್ನು, ಆರೋಪಿಗಳ ಮೊಬೈಲ್ಗಳನ್ನು ಕೂಡ ರಿಟ್ರೀವ್ ಮಾಡುವ ಪ್ರಕ್ರಿಯೆ ಕೂಡ ನಡೆದಿದೆ. ಹಾಗಾಗಿ ಇಂತಹ ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿಗಳನ್ನು ಕೋರ್ಟ್ ಮುಂದೆ ವಕೀಲರು, ಸರ್ಕಾರದ ಪರ ವಕೀಲರು ಮುಂದಿಡ್ತಾ ಹೋಗ್ತಾರೆ. ಅದು ಟ್ರಯಲ್ ಆಗ್ತಾ ಹೋಗ್ತದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ದರ್ಶನ್, ಪವಿತ್ರಗೌಡ ಸೇರಿದಂತೆ ಒಟ್ಟು 17 ಜನ ಇವತ್ತು 64ನೇ ಸಿಸಿಎಚ್ ಕೋರ್ಟ್ ಮುಂದೆ ಹಾಜರಾಗಿದ್ರು. ನಾವು ತಪ್ಪು ಮಾಡಿಲ್ಲ ಅಂತ ಒಪ್ಕೊಂಡಿದ್ದಾರೆ. ಹಾಗಾದರೆ ವಾಟ್ ನೆಕ್ಸ್ಟ್ ವೆಂಕಟೇಶ್? ಸಚಿನ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಚಾರ್ಜ್ ಫ್ರೇಮನ್ನು ಮಾಡಿರುವಂತಹದ್ದು ನ್ಯಾಯಾಲಯ. ಅದರಂತೆ ಟ್ರಯಲ್ಗೆ ಕೂಡ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ನವೆಂಬರ್ 10ನೇ ತಾರೀಕು ಟ್ರಯಲ್ ಯಾವತ್ತಿಂದ ಆರಂಭ ಆಗಬೇಕು ಅಂತ ಹೇಳಿ 10ನೇ ತಾರೀಕು ನ್ಯಾಯಾಲಯ ಒಂದು ಡಿಸೈಡ್ ಮಾಡುತ್ತೆ. ಸೊ ಇಲ್ಲಿವರೆಗೂ ಆದಂತಹ ಬೆಳವಣಿಗೆಗಳನ್ನು ನಾವು ನೋಡೋದಾದ್ರೆ ಇವತ್ತಿಗೆ ಏನು 31ನೇ ತಾರೀಕು ಒಂದು ಟ್ರಯಲ್ ಡೇಟನ್ನು ಫಿಕ್ಸ್ ಚಾರ್ಜ್ ಫ್ರೇಮ್ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗಿತ್ತು. ಆದರೆ ನವೆಂಬರ್ 3ನೇ ತಾರೀಕಿಗೆ ಮುಂದೂಡಲಾಗಿತ್ತು. ಇವತ್ತು 10ನೇ ತಾರೀಕಿಗೆ ಟ್ರಯಲ್ನ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಈಗ ಈ ಒಂದು ಟ್ರಯಲ್ನ ನಿಗದಿ ಮಾಡಬೇಕಾದ ಮುಂಚೆ ಈ ಕೊಲೆ ಪ್ರಕರಣ ಸಂಬಂಧಪಟ್ಟಂತ ಆರೋಪಿಗಳೇನಿದ್ದಾರೆ ಎಲ್ಲರನ್ನೂ ಕೂಡ ಖುದ್ದಾಗಿ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತ ಹೇಳಿ ನ್ಯಾಯಾಲಯವು ಕೂಡ ಸೂಚನೆಯನ್ನು ಕೊಟ್ಟಿದ್ದು. ಅದರಂತೆ ಕೂಡ ಇವತ್ತು ಎಲ್ಲರೂ ಕೂಡ ಬಂದರು. ಜೈಲಲ್ಲಿ ಇದ್ದಂತ 6 ಜನ ಆರೋಪಿಗಳು ಸೇರಿದಂತೆ ಬೇಲ್ ಮೇಲೆ ಹೊರಗಡೆ ಇರುವಂತಹ 11 ಜನ ಆರೋಪಿಗಳು ಕೂಡ ನ್ಯಾಯಾಲಯಕ್ಕೆ ಬಂದರು. 2:30 ಸುಮಾರಿಗೆ ಬೆಳಿಗ್ಗೆ ಏನು ಈ ಒಂದು ಕೇಸನ್ನ 11 ಗಂಟೆಗೆ ಬಂದಿತ್ತು. ಆದರೆ ಪಾಸ್ ಓವರ್ ಮಾಡಿ 2:45ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿತ್ತು. 2:45ಕ್ಕೆ ಎಲ್ಲರೂ ಕೂಡ 17 ಜನ ಆರೋಪಿಗಳು ಕೂಡ ಬಂದಿದ್ರು. ಬಂದಂತವರು ಕೂಡ ಕೋರ್ಟ್ನ ಆವರಣಕ್ಕೆ ಬಂದರು. ಬರುವ ಮುಂಚೆಯೇ ಇಡೀ ಕೋರ್ಟ್ನ ಆವರಣದಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು. ವಕೀಲರು ಕೂಡ ಎಲ್ಲರೂ ಕೂಡ ಸುತ್ತುವರೆದಿದ್ರು. ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿತ್ತು. ಈಗ ಒಂದು KSRP ವಾಹನ ಸೇರಿದಂತೆ ಹೆಚ್ಚುವರಿಯಾಗಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಹಾಗೆ ಕೋರ್ಟ್ ಹಾಲ್ನ ಒಳಗಡೆ ಬರೋದಕ್ಕೂ ಸುಮಾರು ಅರ್ಧ ಗಂಟೆಗಳ ಕಾಲ ಸಮಯಾವಕಾಶ ಕೂಡ ಬೇಕಾಗಿತ್ತು. ಸೊ ಒಳಗಡೆ ಬಂದಂತ ಸಂದರ್ಭದಲ್ಲಿ ಇನ್ನು ಆ ಕೋರ್ಟ್ ಹಾಲ್ನ ಒಳಗಡೆ
ಹೆಚ್ಚಿನ ಸಂಖ್ಯೆಯಲ್ಲಿ ವಕೀಲರು ಸೇರಿದಂತೆ ಎಲ್ಲರೂ ಕೂಡ ಕಿಕ್ಕಿರಿದು ತುಂಬಿದ್ರು. ನ್ಯಾಯಾಧೀಶರು ಒಳಗಡೆ ಬಂದಂತ ಸಂದರ್ಭದಲ್ಲಿ ನೋಡಿ ಒಮ್ಮೆ ಒಂದು ಆಶ್ಚರ್ಯ ಆದ್ರು, ಮತ್ತೆ ಒಂದು ಮುಗುಳ್ನಗೆ ಕೊಡ್ತಾ ಈ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳೇನಿದ್ದಾರೆ ಒಳಗಡೆ ಬರೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಕೂಡ ಹೇಳಿದ್ರು. ಆದ್ರೂ ಕನಿಷ್ಠ 20 ಜನ ಆದ್ರೂ ಹೊರಗಡೆ ಹೋಗಿ ಕೇಸ್ಗೆ ಸಂಬಂಧಪಟ್ಟದವರು ಕೂಡ ಹೊರಗಡೆ ಇರಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡ್ರು. ಆದ್ರೂ ಕೂಡ ಸುಮಾರು 20 ನಿಮಿಷಗಳ ಕಾಲ ಯಾರೊಬ್ರು ಕೂಡ ಹೊರಗಡೆ ಹೋಗಿಲ್ಲ. ಆಗ ಸ್ವತಃ ನ್ಯಾಯಾಧೀಶರೇ ಕೂಡ ಮುಂದೆ ಏನು ಕಟಕಟೆಯನ್ನು ಹೊರತುಪಡಿಸಿ ಮುಂಬರುವಾಗಿರುವಂತಹ ಜಾಗ ಏನಿದೆ ಆ ಜಾಗಕ್ಕೆ ಆರೋಪಿಗಳನ್ನ ಕರೆಸಿದ್ರು. ಆ ಸಂದರ್ಭದಲ್ಲಿ ಈ ಕೇಸ್ನ ಸಂಪೂರ್ಣವಾದಂತಹ ಒಂದು ಸಾರಾಂಶ ಏನಿದೆ ಅದನ್ನ ನ್ಯಾಯಾಧೀಶರು ಕೂಡ ಓದಿದ್ರು. ಅಂದ್ರೆ ರೇಣುಕಾಸ್ವಾಮಿ ಏನಿದ್ದಾನೆ ಈತ ಇನ್ಸ್ಟಾಗ್ರಾಮ್ ನಲ್ಲಿ ಪವಿತ್ರ ಗೌಡ ಅವರಿಗೆ ಒಂದು ಮೆಸೇಜ್ ಅನ್ನ ಕಳಿಸ್ತಾನೆ ಅಶ್ಲೀಲವಾಗಿ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪಿ ಏನಿರ್ತಾನೆ ಪವನ್, ಆತನಿಗೆ ವಿಚಾರವನ್ನ ಪವಿತ್ರ ಅವರು ತಿಳಿಸ್ತಾರೆ. ಅದಾದ ಬಳಿಕ ಚಿತ್ರದುರ್ಗಕ್ಕೆ ತೆರಳಿ ಅವರನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ ನಲ್ಲಿ ಹಲ್ಲೆಯನ್ನ ಮಾಡಿ, ಅದಾದ ಬಳಿಕ ಏನು ಒಂದು ಪಬ್ ನಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ ದರ್ಶನ್ ಅಂಡ್ ಗ್ಯಾಂಗ್, ಅವರಿಗೆ ಮಾಹಿತಿ ಹೋಗುತ್ತೆ, ಅವರು ಕೂಡ ಬರ್ತಾರೆ. ಬಂದಂತವರು ಕೂಡ ಹಲ್ಲೆಯನ್ನ ಮಾಡ್ತಾರೆ. ಲಾಠಿಯಿಂದ ಹಲ್ಲೆ ಮಾಡದಂತ ವೇಳೆಯಲ್ಲಿ ಆತನ ಕಣ್ಣಿಗೆ ಕೂಡ ಬಲವಾದ ಪೆಟ್ಟಾಗಿರುವಂತದ್ದು. ಅದಾದ ಬಳಿಕ ಆತನ ಮರ್ಮಾಂಗಕ್ಕೂ ಕೂಡ ಒದೆ ಬಿದ್ದಿರುವಂತದ್ದು, ಹತ್ಯೆಯಾಗಿದೆ. ಸೊ ಈ ಪ್ರಕರಣ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರ ಮುಂದೆ ಏನು ಎಲ್ಲ ಹೇಳಿಕೆಗಳನ್ನು ಆರೋಪಿಗಳು ತಾವು ಕೊಲೆ ಮಾಡಿರೋದಾಗಿ ಒಪ್ಪಿಕೊಂಡಿದ್ದಾರೆ. ಅದಾದ ಬಳಿಕ ಈ ಆದಂತಹ ಒಂದು ಘಟನೆಗಳೇನಿದೆ ಅದನ್ನು ಕೂಡ ಹೇಳಿದ್ರು. ಹಾಗಾಗಿ ಈ ನ್ಯಾಯಾಧೀಶರು ಎಲ್ಲ ಇಡೀ ಕೇಸ್ನ ಒಂದು ಸಾರಾಂಶವನ್ನ ಓದಿದ ನಂತರ ಆರೋಪಿಗಳನ್ನು ಕೂಡ ಕೇಳಿದ್ರು. ಈ ಪ್ರಕರಣ ಸಂಬಂಧಪಟ್ಟಂತೆ ನೀವು ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದೀರಾ ಅಂದಾಗ ಒಕ್ಕೂರಲಿನಿಂದಾಗಿ ಎಲ್ಲರೂ ಒಟ್ಟಿಗೆ ಒಂದೇ ಸಾರಿ ಸುಳ್ಳು ಸುಳ್ಳು ಅಂತ ಹೇಳುವಂತಹ ಒಂದು ಮಾತನ್ನು ಕೂಡ ಹೇಳಿದ್ರು. ಅದಾದ ಬಳಿಕ ನ್ಯಾಯಾಧೀಶರು ಕೂಡ ಅದನ್ನ ಬರ್ಕೊಂಡು ನೆಕ್ಸ್ಟ್ ಈ ಒಂದು ಕೇಸ್ಗೆ ಟ್ರಯಲ್ಗೆ ದಿನಾಂಕವನ್ನ ನಿಗದಿ ಮಾಡಿದ್ರು. ಸೊ ಅದಾದ ಬಳಿಕ ಎಲ್ಲ ಆರೋಪಿಗಳನ್ನು ಕೂಡ 57ನೇ ಕೋರ್ಟ್ ಹಾಲ್ಗೆ ತೆರಳಿ ಅಂತ ಕೂಡ ಸೂಚನೆಯನ್ನು ಕೊಟ್ಟರು. ಅದರಂತೆ ಅವರು ಕೂಡ ನ್ಯಾಯಾಧೀಶರು ಮುಂದೆ ಮಾತಾಡುವಂತಹ ಅಂದ್ರೆ ಅವರ ವಕೀಲರೇನಿದ್ದಾರೆ ಅವರ ಬಳಿ ಮಾತಾಡೋದಕ್ಕೆ ಚರ್ಚೆಗೆ ಕೂಡ ಅವಕಾಶವನ್ನು ಮಾಡಿಕೊಟ್ರು. ಈಗ ಎಲ್ಲರೂ ಕೂಡ ಅವರು ಆರೋಪಿಗಳೇನಿದ್ದಾರೆ ಅವರನ್ನು ಕೂಡ ಅವರ ಜೊತೆ ಮಾತುಕತೆ ಆಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಅವರನ್ನು ಕೂಡ ಈಗ ಮತ್ತೆ ಏನು ಒಂದು ಜಾಮೀನು ಮೇಲೆ ಹೊರಗಡೆ ಬಂದಿರುವಂತಹ ಆರೋಪಿಗಳನ್ನು ಹೊರತುಪಡಿಸಿ ಜೈಲಲ್ಲಿರುವಂತಹ ಆರೋಪಿಗಳೇನಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗುವಂತ ಎಸ್ ವೆಂಕಟೇಶ್ ಹಾಗೆ ಇರಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ವೆಂಕಟೇಶ್.